ಇದು ಡಿಕೆ ಕ್ಯಾಬಿನೆಟ್ 2.2 ಸಚಿವ ಸಂಪುಟ ವಿಸ್ತರಣೆಗೆ ಕೊನೆ ಕ್ಷಣದಲ್ಲಿ ಆದರೆ ಟ್ವಿಸ್ಟ್ ಸಿಗ್ತಾ ಇದೆ. ಮಂಕಾಳು ವೈದ್ಯಗೆ ಕೊನೆ ಕ್ಷಣದಲ್ಲಿ ಚಾನ್ಸ್ ಮಿಸ್ ಆಗಿಬಿಟ್ಟಿದೆ. ಒಂದು ಕಡೆಯಲ್ಲಿ ಕೊನೆ ಕ್ಷಣದಲ್ಲಿ ಆಗ್ತಾ ಇರುವಂತ ಟ್ವಿಸ್ಟ್ ಇದು. ಮಂಕಾಳು ವೈದ್ಯಗೆ ಕೊನೆ ಕ್ಷಣದಲ್ಲಿ ಚಾನ್ಸ್ ಮಿಸ್ ಆಗಿರೋದು. ಹಾಗೆಯೇ ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ್ಗೆ ಅದೃಷ್ಟ ಬಲಿದಿದೆ. ಮಂಕಾಳು ವೈದ್ಯ ಬದಲು ಎಸ್ ಮಲ್ಲಿಕಾರ್ಜುನ್ಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಪಟ್ಟಿ ಪ್ರಕಟವಾಗಿ ಕೇವಲ 2 ಗಂಟೆಯಲ್ಲಿ ಸಿಕ್ಕಿರುವಂತಹ ಬಿಗ್ ಟ್ವಿಸ್ಟ್ ಇದು. ಹೂಗುಚ್ಚ ನೀಡಿ ಅವರ ಬೆಂಬಲಿಗರು ಶುಭ ಹಾರೈಸಿದ್ರು ಮೊದಲಿಗೆ, ಆದರೆ ಈಗ ನಿರಾಸೆ. ಸಿಎಂ ಮನೆಗೆ ತೆರಳಿದ್ದಾರೆ ಶಾಸಕ ಮಂಕಾಳು ವೈದ್ಯ, ವಾಪಸ್ ಬಂದಿದ್ದಾರೆ. ಟೈಪಿಂಗ್ ಮಿಸ್ಟೇಕ್ ಆಗಿತ್ತು ಅಂತೇಳಿ ಎಐಸಿಸಿ ಈ ರೀತಿಯಾಗಿ ಸಬೂಬು ಕೊಟ್ಟಿದೆ. ಟೈಪಿಂಗ್ ಮಿಸ್ಟೇಕ್ ಆಗೋದು ಒಟ್ಟಿನಲ್ಲಿ ಕೊನೆ ಕ್ಷಣದಲ್ಲಿ ಆಗಿರುವಂಥ ಬದಲಾವಣೆಯನ್ನ ನೋಡ್ತಾ ಇರಬಹುದು. ಮೊದಲ ಪಟ್ಟಿ ಹಾಗೇನೆ ಎರಡನೇ ಪಟ್ಟಿ. ಮೊದಲ ಪಟ್ಟಿಯಲ್ಲಿ ಮಂಕಾಳು ವೈದ್ಯ ಹೆಸರಿತ್ತು, ಆ ಬಳಿಕ ಎರಡನೇ ಪಟ್ಟಿ ಬರುತ್ತೆ. ಅದರಲ್ಲಿ ಮಂಕಾಳು ವೈದ್ಯ ಹೆಸರಿನ ಬದಲಾಗಿ ಎಸ್ ಮಲ್ಲಿಕಾರ್ಜುನ್ ಹೆಸರಿದೆ. ಮಲ್ಲಿಕಾರ್ಜುನ್ ಹೆಸರಿದೆ. ಸಿಎಂ ಮನೆಗೆ ಹೋಗ್ತಾರೆ ಮಂಕಾಳು ವೈದ್ಯ, ಹಾಗೇನೆ ವಾಪಸ್ ಬಂದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಎಐಸಿಸಿಯಿಂದ ಬಂದಿರುವಂಥ ಸ್ಪಷ್ಟನೆ ಏನು ಅಂತ ಹೇಳಿದ್ರೆ ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಅಂತೇಳಿ. ಮಂಕಾಳು ವೈದ್ಯ ಬದಲಿಗೆ ಎಸ್ ಮಲ್ಲಿಕಾರ್ಜುನ್ ಬದಲಿಗೆ ಮಂಕಾಳು ವೈದ್ಯ ಅಂತ ಟೈಪ್ ಮಾಡಿದ್ರು. ಹಾಗಾದ್ರೆ ಸದ್ಯ ಒಂದ್ ಕಡೆಯಲ್ಲಿ ಬೆಂಬಲಿಗರು ಮೊದಲಿಗೆ ಮಂಕಾಳು ವೈದ್ಯಗೆ ಸಚಿವ ಸ್ಥಾನ ಸಿಕ್ತು ಈ ಸುದ್ದಿ ಕೇಳ್ತಾ ಇದ್ದಂತೆ ಶುಭ ಕೋರಿದ್ರು, ಹೂಗುಚ್ಚ ನೀಡಿದ್ರು. ಸೆಲೆಬ್ರೇಷನ್ ಕೂಡ ಜೋರಾಗಿತ್ತು ಅವ್ರ ಕಡೆಯಿಂದ. ಆದರೆ ಕೇವಲ 2 ಗಂಟೆ ಆ ಸಂಭ್ರಮ ಎಲ್ಲವೂ ಮಾಯವಾಗಿದೆ. ಅವರ ಹೆಸರಿನ ಬದಲಾಗಿ ಎಸ್ ಮಲ್ಲಿಕಾರ್ಜುನ್ ಹೆಸರು ಕಂಡು ಬಂದಿದೆ. ಕೊನೆ ಕ್ಷಣದಲ್ಲಿ ಮಂತ್ರಿಗಿರಿಗೆ ಪಟ್ಟು ಹಿಡಿದಿದ್ರು ಎಸ್ ಮಲ್ಲಿಕಾರ್ಜುನ್. ಇಲ್ಲದಿದ್ರೆ ಸಾಮೂಹಿಕ ರಾಜೀನಾಮೆಯ ಬೆದರಿಕೆಯನ್ನು ಕೂಡ ಹಾಕಿದ್ರು. ಅವರ ಪತ್ನಿ ಸಂಸದೆ, ಮಗ MLA ತಮ್ಮ ರಾಜಕೀಯ ಬೆದರಿಕೆಯನ್ನ ಹಾಕಿದ್ರು. ಈ ಕಾರಣಕ್ಕಾಗಿ ಕೊನೆ ಕ್ಷಣದಲ್ಲಿ ಮಂಕಾಳು ವೈದ್ಯ ಅವರ ಹೆಸರನ್ನ ತೆಗೆದು ಅಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರನ್ನ ಹಾಕಲಾಗಿದೆ. ಹಿಂದುಳಿದ ವರ್ಗದ ಮಂಕಾಳು ವೈದ್ಯ ಸಚಿವ ಸಂಪುಟದಿಂದ ಔಟ್ ಆಗಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸಾಮೂಹಿಕ ರಾಜೀನಾಮೆಯ ಬೆದರಿಕೆಯನ್ನ ಹೈಕಮಾಂಡ್ ನಾಯಕರಿಗೆ ಮತ್ತು ರಾಜ್ಯದ ಹಿರಿಯ ನಾಯಕರಿಗೆ ಹಾಕಿದ್ದಾರೆ ಎನ್ನುವ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇದಕ್ಕಾಗಿ ಹೈಕಮಾಂಡ್ ನಾಯಕರು ಮಂಕಾಳು ವೈದ್ಯ ಅವರ ಹೆಸರನ್ನ ತೆಗೆದು ಕೊನೆ ಕ್ಷಣದಲ್ಲಿ ಎಸ್ ಮಲ್ಲಿಕಾರ್ಜುನ್ ಹೆಸರನ್ನ ಹಾಕಿದ್ದಾರೆ. ಕಾರಣ ಅಂತ ಹೇಳಿದ್ರೆ ಎಸ್ ಮಲ್ಲಿಕಾರ್ಜುನ್ ಕುಟುಂಬದಲ್ಲಿ ಅವರ ಪತ್ನಿ ಸಂಸದೆ, ಪುತ್ರ MLA, ಇವರು ಕೂಡ MLA. ಸಾಮೂಹಿಕ ರಾಜೀನಾಮೆಯನ್ನು ಕೊಡ್ತೀವಿ ಈ ರೀತಿಯಾಗಿ ಹೇಳಿದ್ದಕ್ಕಾಗಿ ಅವರ ಹೆಸರನ್ನ ಸೇರಿಸಲಾಗಿದೆ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಅಂತ ಎಐಸಿಸಿಯಿಂದ ಬಂದಿರುವಂಥ ಸ್ಪಷ್ಟನೆ, ಬಟ್ ಮಂಕಾಳು ವೈದ್ಯಗೆ ಸಚಿವ ಸ್ಥಾನ ತಪ್ಪೋಕೆ ಕಾರಣ ಏನು? ಹಾಗೆಯೇ ಎಸ್ ಮಲ್ಲಿಕಾರ್ಜುನ್ ಕೊನೆ ಕ್ಷಣದಲ್ಲಿ ಮಾಡಿರುವಂಥ ಪ್ರಯತ್ನಗಳು ಏನೇನು? ಸಂಪತ್ತು ಎಲ್ಲ ಒಂದ್ ಕಡೆ ಮಂಕಾಳು ವೈದ್ಯಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಗಾದೆ ಮಾತಿನಂತೆ ಸದ್ಯಕ್ಕೆ ಆಗಿತ್ತು. ಕೇವಲ 2 ಗಂಟೆಗಳು ಮಾತ್ರ ಅವರು ಸಂತಸವಾಗಿದ್ರು. ಮತ್ತೊಮ್ಮೆ ನಾನು ಬಯಸಿದಂತ ಖಾತೆನೇ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಕೂಡ ಇದ್ರು ಸಹಜವಾಗಿ. ಯಾಕೆಂತಂದ್ರೆ ಕಳೆದ ಬಾರಿ ಸಚಿವರಾಗಿದ್ದಾಗ ಅವರು ಮೀನುಗಾರಿಕೆ ಇಲಾಖೆಯಲ್ಲಿ ಬಂದರು ಮತ್ತು ಮೀನುಗಾರಿಕೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕೂಡ ಮಾಡಿದ್ರು. ಅನುದಾನವನ್ನು ಕೂಡ ತೆಗೆದುಕೊಂಡೋಗಿ ಕರಾವಳಿ ಭಾಗದಲ್ಲಿ ಒಂದಷ್ಟು ತನ್ನದೇ ಆದಂತ ವಿಶೇಷತೆಯನ್ನ ತೋರಿಸಿಕೊಂಡು ಒಂದಷ್ಟು ಡೆವಲಪ್ಮೆಂಟ್ ವರ್ಕ್ಸ್ ಅನ್ನ ಮಾಡಿದ್ರು. ಅದೇ ಕಾರಣಕ್ಕಾಗಿ ಕರಾವಳಿ ಭಾಗದಲ್ಲಿ ನನಗೂ ಮತ್ತೊಮ್ಮೆ ಅವಕಾಶ ಸಿಗುತ್ತೆ. ಒಂದು ಕರಾವಳಿ ಕೋಟ, ಮತ್ತೊಂದು OBC ಕೋಟ, 2 ಕಡೆಯಿಂದ ಕೂಡ ನನಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಶ್ವಾಸದಲ್ಲಿ ಇದ್ರು. ಅದೇ ರೀತಿಯಲ್ಲಿ ಕೂಡ ಸಿಎಂ ಕಚೇರಿಯಿಂದ ಕರೆ ಮಾಡಿ ಏನು ಫ್ಯಾಮಿಲಿ ಸಮೇತ ಬನ್ನಿ, ಏನು ಅದೇ ರೀತಿಯಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೆ ಕೂಡ ಬಂದಿತ್ತು. ಅದಾದ ನಂತರ 2 ಗಂಟೆಗಳ ನಂತರ ಮತ್ತೊಂದು ಕರೆ ಬಂದಿತ್ತು 12:45 ಸಂದರ್ಭದಲ್ಲಿ. ಇಲ್ಲ, ನಿಮ್ದು ಮಿಸ್ ಆಗಿದೆ, ಬನ್ನಿ ಮಾತಾಡೋಣ, ವೇಟಿಂಗ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆ ಅಂತ ಹೇಳ್ಬಿಟ್ಟು ಸಿಎಂ ಆಫೀಸ್ ಕರೆ ಮನೆಯಿಂದ ಮಂಕಾಳು ವೈದ್ಯಗೆ ಕರೆ ಬಂದಿತ್ತು. ಕರೆ ಬಂದ ನಂತರ ಅವರು ಬೇಸರ ಸಪ್ಪೆ ಮುಖದಿಂದಲೇ ಕೂಡ ಸಿಎಂ ಮನೆಗೆ ಹೋದ್ರು. ಹೋಗ್ಬೇಕಾದ್ರೂ ಕೂಡ ಪವರ್ ಟಿವಿಗೆ ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ರು. ಇಲ್ಲ, ಸ್ವಲ್ಪ ಗೊಂದಲ ಇದೆ, ಆದ್ರೆ ಕೂಡ ನಮ್ಮ ಸಿಎಂ ಬಯಲ್ಲೇ ನಮ್ಗೆ ಭರವಸೆ ಇದೆ, ನಾನು ಸಿಎಂ ಕರೆದಿದ್ದಾರೆ, ಸಿಎಂ ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳ್ಬಿಟ್ಟು ಬೇಸರದಿಂದಲೇ ಏನು ಸದಾಶಿವನಗರದಿಂದ ಏನ್ ಮುಖ್ಯಮಂತ್ರಿಗಳ ಮನೆಗೆ ಮಂಕಾಳು ವೈದ್ಯರು ಹೋಗಿದ್ದಾರೆ. ಇದಕ್ಕೆ ಕಾರಣ ಏನಂತಂದ್ರೆ
ಎಸ್ ಮಲ್ಲಿಕಾರ್ಜುನ್ ಅವರು ಏನ್ ಮೊದಲನೇ ಸ್ಥಾನದಲ್ಲಿ ಅವರು ಸಚಿವರಾಗಿದ್ರು, ಅವ್ರ ಮಗನನ್ನು ಕೂಡ ಬೈ ಎಲೆಕ್ಷನ್ ಕೂಡ ಗೆಲ್ಸ್ಕೊಂಡ್ರು, ದಾವಣಗೆರೆಯಲ್ಲಿ ಸೇರಿದಂತೆ